press the bell icon on the YouTube app and never miss another update. Hello students, let's continue our discussion in decimals. In previous class, we discussed exercise 8.2 up to 6th question. Let's solve the last question in this exercise, that is 7th question. So what they are given, write the fractions in lowest form, write as fractions. Andre ಅಲ್ಲಿ decimals ಅಲ್ಲಿ ಕೊಟ್ಟಿದ್ದಾರೆ, so we have to write it in fractions and we have to reduce to its lowest form ಗೆ reduce ಮಾಡಬೇಕು. 0.60 I already told you in your previous class that, so first step you have to remove the point ನ remove ಮಾಡಿ ಬರೀತೀರಿ. point ನ remove ಮಾಡಿದ್ರೆ 60 ಆಗುತ್ತೆ, 060 ಆಗುತ್ತೆ. ನಂಬರ್ನ ಹಿಂದ್ಗಡೆ ಇರೋ 0ಗೆ ಯಾವುದೇ ವ್ಯಾಲ್ಯೂ ಇರಲ್ಲ, ಸೊ ಹಿಂದ್ಗಡೆ ಇರೋ 0ನ ಬರೆಯಲ್ಲ, ಬಟ್ we will write it as 60. and here observe 2 numbers ಆದಮೇಲೆ ಪಾಯಿಂಟ್ ಇದೆ ಅಲ್ವಾ, 1 2 numbers ಆದಮೇಲೆ ಪಾಯಿಂಟ್ ಇದೆ, ಅದಕ್ಕೆ ನಾವು 2 zeros ಬರಿತೀವಿ. ಐ ವಿಲ್ ರಿಪೀಟ್, ಸಿ 2 numbers ಆದಮೇಲೆ ಪಾಯಿಂಟ್ ಇದ್ದಿದ್ದಕ್ಕೆ 2 zeros ಬರಿತೀವಿ. 1 number ಆದಮೇಲೆ ಪಾಯಿಂಟ್ ಇದ್ರೆ 10 ಅಂತ ಬರಿತಿದ್ವಿ, ಗೊತ್ತಾಯ್ತಾ? So now you can cancel 0 and 0. 0 and 0 cancel ಆಗುತ್ತೆ, 6/10 ಉಳಿಯುತ್ತೆ. So 6/10 ನ you can simplify. So 6 and 10 can divide it by 2, right? So 2 ಇಂದ divide ಮಾಡ್ತೀರಾ. 2 3s are 6, 2 5s are 10. So answer is 3/5. Next D. So 0.05. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಪಾಯಿಂಟ್ನ ರಿಮೂವ್ ಮಾಡಿ ಬರೀತೀರಾ. ಈ ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ 0.5. ನೆಕ್ಸ್ಟ್ ಹಿಯರ್ ಏನಾಗುತ್ತೆ, ಸಿ ನೋಡ್ರಿ, ಪಾಯಿಂಟ್ನ ರಿಮೂವ್ ಮಾಡಿಬಿಟ್ರೆ 005 ಅಂತ ಬರೆದ್ರು ಒಂದೇ, 105 ಅಂತ ಬರೆದ್ರೂ ಒಂದೇ. ನಂಬರ್ ಆದಮೇಲೆ ಬರೋವಂಥ ಝೀರೋಸ್ಗೆ ನಮಗೆ ವ್ಯಾಲ್ಯೂ ಇರುತ್ತೆ, ನಂಬರ್ನ ಹಿಂದ್ಗಡೆ ಬರೋ ಝೀರೋಸ್ಗೆ ವ್ಯಾಲ್ಯೂ ಇರಲ್ಲ. ಸೊ no need to write these 2 zeros, only 5 you can write. ಇಲ್ಲಿ ನೋಡ್ರಿ 1 2 numbers ಆದಮೇಲೆ ಪಾಯಿಂಟ್ ಇದೆ, ಸೊ we will write it as 100, isn't it? ಸೊ 500ನ ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಯಾವ ಟೇಬಲಿಂದ ಹೋಗುತ್ತೆ ಅಂದರೆ 5 ಇಂದ ಹೋಗುತ್ತೆ. 5 1s are 5, 5 2s are 10. ಸೊ 1/20 is the answer. 5 2s are 10, 5 zeros are 0. 25s are 500, 25s are 100. So 100ನ 5 ಇಂದ ಡಿವೈಡ್ ಮಾಡಿದ್ರೆ ನಮಗೆ 20 ಬರುತ್ತೆ. ಸೊ we will write it as 20. ನೆಕ್ಸ್ಟ್ ಸಿ 0.75. ಏನು ಮಾಡ್ತೀರಾ, ಫಸ್ಟ್ ಪಾಯಿಂಟ್ನ ರಿಮೂವ್ ಮಾಡಿ ಬರೆದ್ರೆ 75. 2 numbers ಆದಮೇಲೆ ಪಾಯಿಂಟ್ ಇದೆ 100. ಸೊ 75 and 100, 75 100 ನಮಗೆ 25 ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ. 25 3s are 75, 25 4s are 100. So 3/4 is the answer, isn't it? Next, let us take D. D you can solve it as homework. D ಈಸಿ ಇದೆ, E ಈಸಿ ಇದೆ, ಸೊ ನೀವು ಆ ಎರಡನ್ನ ಹೋಮ್ವರ್ಕಿಗೆ ತೊಗೊಂಡು ಮಾಡಿ. I'll solve F and G now. F 0.125. See, if we remove this point, it will become 125. ಈಗ ನೋಡ್ರಿ 1 2 3 numbers ಆದಮೇಲೆ ಪಾಯಿಂಟ್ ಇದೆ, ಸೊ you can write it as 1000. So 125 and 1000. ಇದನ್ನ ನೀವು 125ನ 25 ಟೇಬಲಿಂದನೂ ಕ್ಯಾನ್ಸಲ್ ಮಾಡ್ಬೋದು, 5 ಟೇಬಲಿಂದನೂ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು, ಬಟ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಬಟ್ 1000 125 ಇಂದನೂ ಡಿವೈಡ್ ಆಗುತ್ತೆ. ಸೊ ಐ ಡೈರೆಕ್ಟ್ಲಿ ಸಾಲ್ವ್ ಇಟ್ ಬೈ 155. ಐ ಶೋ ಹೌ ಟು ಸಾಲ್ವ್. 1000 125 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. 125
125 8s ಚೆಕ್ ಮಾಡಿರಿ. 125 8s 8 5s 40, 8 2s 16 plus 4 20, 8 1s 8 plus 2 10. So it will become 1000. 125 8s 1000. So 125 ಅಲ್ಲಿ 1000 ಡಿವೈಡ್ ಆಗುತ್ತೆ. So you can directly solve it by 120. 125 ones are 125, 125 eights are 1000. So 1 by 8 is the answer. Next we have 0.066. 0.066. So now if you remove this point, it will become 66. 1 2 3 3 numbers ಆದ್ಮೇಲೆ ಪಾಯಿಂಟ್ ಇದೆ. ಸೊ 1000 ಬರೀತೀವಿ. Now 66 and 1000 will divide by 2 only. 2 ಇಂದ ಮಾತ್ರ ಡಿವೈಡ್ ಆಗುತ್ತೆ. So let's take 2. 2 3s are 6 and 2 3s are 6. Division ಬರಬೇಕು ನಿಮಗೆ. 2 3s are 6 and 2 3s are 6. Now 1000 by 2 ಮಾಡಿದ್ರೆ 500. So 33 by 500 is the answer. So this is the complete solution of exercise 8.2. Let's take next concept, that is comparing decimals. So let us discuss our new topic, that is comparing decimal. ಕಂಪ್ಯಾರಿಸನ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಕಂಪ್ಯಾರಿಸನ್ ಫ್ರ್ಯಾಕ್ಷನ್ಸಲ್ಲಿ ಹೆಂಗೆ ಕಂಪೇರ್ ಮಾಡೋದು, ಸೇಮ್ ನ್ಯೂಮರೇಟರ್ ಇದ್ದಾಗ, ಸೇಮ್ ಡಿನಾಮಿನೇಟರ್ ಇದ್ದಾಗ, ಡಿಫ್ರೆಂಟ್ ನ್ಯೂಮರೇಟರ್ ಆ್ಯಂಡ್ ಡಿಫ್ರೆಂಟ್ ಡಿನಾಮಿನೇಟರ್ ಇದ್ದಾಗ ಫ್ರ್ಯಾಕ್ಷನಲ್ಲಿ ಹೆಂಗೆ ಕಂಪ್ಯಾರಿಸನ್ ಕಲ್ತಿದ್ವು. ಇಲ್ಲೂ ಅಷ್ಟೇ ಕಂಪ್ಯಾರಿಸನ್ ಆಫ್ ಡೆಸಿಮಲ್ಸ್ನ ನೋಡೋಣ. ಹೆಂಗೆ ಡೆಸಿಮಲ್ಸ್ನ ಕಂಪ್ಯಾರಿಸನ್ ಮಾಡೋದು. ಸಿ ಐ ಟೇಕ್ ಒನ್ ಎಕ್ಸಾಂಪಲ್. 1 and 0.99 ಎರಡನ್ನೂ ಕಂಪೇರ್ ಮಾಡ್ತೀರಾ. ದಿಸ್ ಈಸ್ 1.0. ಸೊ ಈ ಕಡೆ ರೈಟ್ ಸೈಡಿಂದ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ 1 ಇದೆ, 0 ಇದೆ. ಸೊ ಈ ಕಡೆಯಿಂದನೇ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 1 ಇದೆ, ಇಲ್ಲಿ 0 ಇದೆ. 1 ಆ್ಯಂಡ್ 0 ಇಲ್ಲಿ ಯಾವುದು ಬಿಗರ್? ಸೊ 1 ಈಸ್ ಬಿಗರ್. ಸೊ 1 ಗ್ರೇಟರ್ ದ್ಯಾನ್ 0.99. So we will write like this. And let us take one more example. 1.09, 1.09 or 1.093. ಇದರಲ್ಲಿ ಯಾವ ಸಿ 1 ಸೇಮ್ ಇದೆ, ಆವಾಗ ನೆಕ್ಸ್ಟ್ 0 ಹೋಗ್ತೀವಿ. ಇದು ಸೇಮ್ ಇದೆ 0. 9 ಈ ವ್ಯಾಲ್ಯೂನ ಕಂಪೇರ್ ಮಾಡಿ, ಅದು ಸೇಮ್ ಇದೆ. ಇಲ್ಲಿ ಏನೂ ಇಲ್ಲ ಅಂದರೆ 0 ಇದೆ. ಸೊ ದಿಸ್ ಇಸ್ 0, 3. 0 ಆ್ಯಂಡ್ 3ನ ಕಂಪೇರ್ ಮಾಡಿದರೆ 1.093 is bigger. So you can write it as 1.093 is greater than 1.09. So this is the answer. This is how we will compare the decimals. Let's take some exercise problems based on comparison of decimals. So let's take exercise 8.3 of first question. Exercise 8.3. First A question, 0.3 or 0.4 which is greater ಅಂತ ಹೇಳಿದರೆ. ವಿಚ್ ಈಸ್ ಗ್ರೇಟರ್ ಅಂದರೆ ನೀವು ಗ್ರೇಟರ್ ನಂಬರ್ನ ಮಾತ್ರ ಚೂಸ್ ಮಾಡಿ ಬರೀತಾ ಹೋಗ್ತೀರಾ. ಸಿ 0 0 ಈಕ್ವಲ್ ಇದೆ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನಂಬರ್ 3 ಆ್ಯಂಡ್ 4ನ ಕಂಪೇರ್ ಮಾಡಿ. ವಿಚ್ ಈಸ್ ಬಿಗರ್? 0.4 ಈಸ್ ಬಿಗರ್. ಸೊ ವಿಲ್ ರೈಟ್ 0.4. ನೆಕ್ಸ್ಟ್ ಬಿ. ಐ ರಿಪೀಟ್, ಫಸ್ಟು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀವಿ ಕಂಪ್ಯಾರಿಸನ್. ಸಿ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಎರಡು ಈಕ್ವಲ್ ಇದೆ. ನೆಕ್ಸ್ಟ್ 3, ಎರಡು ಈಕ್ವಲ್ ಇದ್ದಾಗ ಮಾತ್ರ ನೆಕ್ಸ್ಟ್ ನಂಬರಿಗೆ ಹೋಗ್ತೀವಿ, ಇಲ್ಲ ಅಂದರೆ ಅಲ್ಲೇ ಕಂಪ್ಯಾರಿಸನ್ ಮಾಡ್ತೀವಿ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ. 3 ಆ್ಯಂಡ್ 4ಅಲ್ಲಿ ಬಿಗರ್ ಯಾವುದು? 4. ಸೊ ವಿ ವಿಲ್ ರೈಟ್ ಇಟ್ ಆಸ್ 4, 0.4. ನೆಕ್ಸ್ಟ್ 0.07 or 0.02. See,
0 0 ಈಕ್ವಲ್ ಇದೆ. ನೆಕ್ಸ್ಟ್ ಇಲ್ಲೂ 0 0 ಸೇಮ್ ಇದೆ. ಈಗ 7 ಆ್ಯಂಡ್ 2ನ ಚೆಕ್ ಮಾಡಿ. 7 ಆ್ಯಂಡ್ 2ನಲ್ಲಿ ಬಿಗರ್ ಯಾವುದು? 0.07. ನೆಕ್ಸ್ಟ್ ಸಿ 3 ಆರ್ 0.8. ಇಲ್ಲಿ 3 ಇಸ್ ನಥಿಂಗ್ ಬಟ್ 3.0 ಅಂತ ಅರ್ಥ. ಸೊ ಇಲ್ಲಿ 3 ಇದೆ, 0 ಇದೆ. 3 ಆ್ಯಂಡ್ 0ದಲ್ಲಿ ಬಿಗ್ಗರ್ ಯಾವುದಾಗುತ್ತೆ? ಆಬ್ವಿಯಸ್ಲಿ 3. ಸೊ 3. ನೆಕ್ಸ್ಟ್ 0.5 sorry 0.5 or 0.05. Now you have to observe carefully. 0.5 or 0.05. See 0 0 common ಇದೆ. Next 5 0. 5 and 0 ಗೆ ಕಂಪೇರ್ ಮಾಡಿ. Obviously 5 is greater, so 0.5 is greater. Next E 1.23 or 1.2. 1 1 equal ಇದೆ. Next 2 2 equal ಇದೆ. See here we have 3 but here we don't have any number. It means it is 0. If you compare 3 and 0, which is greater? 3 is greater, right? So 1.23 is greater. Next F 0.099 or 0.19. 0 0. Next 0 and 1. 0 and 1 compare ಮಾಡಿದ್ರೆ 1 is bigger. So 0.19 is bigger. Next G 1.5 or 1.50. See observe carefully. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. Equal 5 and 5 or equal. ಇಲ್ಲಿ 1.5 ಆದಮೇಲೆ here ಏನು ಇಲ್ಲ ಅಂದರೆ 0 ಇರುತ್ತೆ. ಸೊ ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಬೋತ್ ಆರ್ ಸೇಮ್. ಇದರಲ್ಲಿ ಯಾವುದು ಗ್ರೇಟರ್ ಆರ್ ಸ್ಮಾಲರ್ ಅಂತ ಹೇಳೋಕ್ಕಾಗಲ್ಲ. ಬೋತ್ ಆರ್ ಈಕ್ವಲ್. ಸೊ ಯು ಕ್ಯಾನ್ ಸೇ ಬೋತ್ ಆರ್ ಈಕ್ವಲ್. ನೆಕ್ಸ್ಟ್ H 1.431 1.431 or 1.490. 1 1 same ಇದೆ. Next 4 and 4 both are same. Next 3 and 9. 3 and 9 comparison ಮಾಡಿದ್ರೆ 9 is greater. So 1.490 is greater. Next I 3.3 or 3.300. See 3 3 equal ಇದೆ. ಇಲ್ಲೂ 3 and 3 equal. ಈ ನಂಬರ್ ಆದಮೇಲೆ ಏನೋ ಏನಂದರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಝೀರೋಸ್. ಸೊ ಇಲ್ಲೂ ಝೀರೋಸ್ ಇದೆ, ಇಲ್ಲೂ ಝೀರೋಸ್ ಇದೆ. ಸೊ ಯು ಕ್ಯಾನ್ ಸೇ ಬೋತ್ ಆರ್ ಸೇಮ್ ಆರ್ ಬೋತ್ ಆರ್ ಈಕ್ವಲ್. Both are equal. Next J 5.64 or 5.603. 5 5 equal ಇದೆ. Next 6 and 6 are equal. Here we have 4, here we have 0. 4 and 0 compare ಮಾಡಿದ್ರೆ 4 is greater. So you can say 5.64 is the greater value. For this exercise will complete. Second one, we have make 5 more such examples and find the greater number from them ಅಂತ ಹೇಳ್ತಾರೆ. ಈ ಥರದ್ದೇ ಇನ್ನಷ್ಟು ಎಕ್ಸಾಂಪಲ್ಸ್ ನೀವೇ ಹಾಕ್ಕೊಂಡು ಓನಾಗಿ ಹಾಕ್ಕೊಂಡು ಯಾವುದು ಗ್ರೇಟರ್ ಅಂತ ಆನ್ಸರ್ ಮಾಡಿ. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಟಾಪಿಕ್. Here we have some conversion. Let us learn that conversion.
ಮನಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಕನ್ವರ್ಷನ್ ಮನಿನ ನಾವು ಯೂಶಲಿ ರುಪೀಸಿಂದ ಹೇಳ್ತೀವಿ, ಹೌದಲ್ವಾ? 1 ರೂಪಿ, 2 ರೂಪಿ. ಬಟ್ ಸಾರಿ, ಅರ್ಲಿಯರ್ ಡೇಸಲ್ಲಿ ರುಪೀಸು ಇತ್ತು, ಅದ್ರ ಜೊತೆಗೆ ಪೈಸೆ ಇತ್ತು. ಸೊ ರುಪೀಸ್ಗಿಂತ ಕಡಿಮೆ ವ್ಯಾಲ್ಯೂನ ನಾವು ಪೈಸೆಗಳಲ್ಲಿ ಹೇಳ್ತಿದ್ವಿ, 50 ಪೈಸೆ, 10 ಪೈಸೆ. ಸೊ there is a relation between paise and rupees, that is 100 paisa or 100 paise is equals to 100 paise is equals to 1 rupees. 100 paise is equals to 1 rupees. Similarly ನಮಗೆ ಬೇಕಾಗಿರುವಂಥ ಕನ್ವರ್ಷನ್ ಏನು ಅಂದರೆ 1 paise is equals to 1/100 rupees. 1 paise is equals to 1/100 rupees. ಹಿಂಗೆ ಬಂತು ಈ ರಿಲೇಷನ್ ಅಂದರೆ ಜಸ್ಟ್ ಈ 100ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲಿಕೇಶನಲ್ಲಿರೋ 100 ಡಿವಿಷನ್ನಿಗೆ ಬರುತ್ತೆ. ಸೊ ಈ ರಿಲೇಷನ್ ಇಂಪಾರ್ಟೆಂಟ್. 1 paise is equals to 1/100 rupees. This is about money. Next we have length. You already learned this conversion, that is length. ಸೊ ನೀವು ಮಿಲಿಮೀಟರಿಂದ ಸೆಂಟಿಮೀಟರ್ ಕನ್ವರ್ಷನ್ ಕಲ್ತಿದ್ರಿ. ಈಗ ಸೆಂಟಿಮೀಟರಿಂದ ಮೀಟರಿಗೆ ಇರೋ ಕನ್ವರ್ಷನ್. ಹಿಂದೆ ಟೆನ್ಸ್ ಬಗ್ಗೆ ಕಲ್ತಿದ್ರಿ, ಅದಕ್ಕೆ ಅಲ್ಲಿ 10 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರಿಂದ ಮೀಟರ್, ಕನ್ಫ್ಯೂಷನ್ ಬೇಡ, ಅಲ್ಲಿ ಮಿಲಿಮೀಟರಿಂದ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ರಿ, ಇಲ್ಲಿ ಸೆಂಟಿಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ತೀರಾ. ಸೊ 100 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮೀಟರ್. 100 centimeter is equals to 1 meter. So 1 centimeter will become, 100 ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, 1/100 meter. So 1 centimeter is equals to 1/100 meter. Next we have weight. ವೇಟ್ನ ಹೆಂಗೆ ಮೆಷರ್ ಮಾಡ್ತೀರಿ? ಯೂಶಲಿ ಕೆ ಜಿಯಲ್ಲಿ ಮೆಷರ್ ಮಾಡ್ತೀರಿ, ಕೆ ಜಿ ಆರ್ ಯು ಕ್ಯಾನ್ ಸೇ ಇಟ್ ಆಸ್ ಕಿಲೋಗ್ರಾಮ್. ಸೊ ವಿ ಹ್ಯಾವ್ ದ ರಿಲೇಷನ್ ದಟ್ ಈಸ್ 1000 grams is equals to 1 kg. So 1 gram is equals to 1/1000. 1 gram is equals to 1/1000 kg. So kilo anta bandre, k anta bandre, k itself represents 1000. So 1000 gram is equals to 1 kg. 1 gram is equals to 1/1000 kg. So remember these three relations. So based on this you can solve the next exercise. That is 1 paise is equals to 1/100 rupees. 1 centimeter is equals to 1/100 meters. And 1 gram is equals to 1/1000 kg. So remember these relations. Based on these relations, let us solve exercise 8.4. Exercise 8.4. First mean, express as rupees using decimals. See here 5 ಪೈಸೆನಲ್ಲಿ ಕೊಟ್ಟಿದ್ದಾರೆ, ನಾವು ರುಪೀಸಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ರಿಮೆಂಬರ್ ದ ರಿಲೇಷನ್, ದಟ್ ಈಸ್ 1 paise is equals to 1/100 rupees. So similarly 5 paise means 5/100 rupees. So how you will going to solve? ಡಿನಾಮಿನೇಟರಲ್ಲಿ ಎಷ್ಟು ಝೀರೋ ಇರುತ್ತೆ ನೋಡ್ಕೊಳ್ತೀರಿ. ಡಿನಾಮಿನೇಟರಲ್ಲಿ 2 zeros ಇದೆ. ಸೊ 2 numbers ಆದಮೇಲೆ ಪಾಯಿಂಟ್ ಇಡ್ತೀರ. 5 0 0.05 rupees. So 0.05 rupees. Next I'll repeat. See here 2 zeros ಇದೆ.
2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡಬೇಕು. ಬಟ್ 5 ಒಂದೇ ಇದೆ ಅಲ್ವಾ, ಅದಕ್ಕೆ ಇನ್ನೊಂದು ಝೀರೋನ ಆ್ಯಡ್ ಮಾಡ್ಕೊಳ್ತೀವಿ. ಝೀರೋ ರೈಟ್ ಸೈಡಿಗೆ ಆ್ಯಡ್ ಮಾಡ್ಕೊಳ್ತು, ಲೆಫ್ಟ್ ಸೈಡಿಗೆ ಆ್ಯಡ್ ಮಾಡಿ ಝೀರೋ ಆ್ಯಡ್ ಮಾಡಬಾರ್ದ್ರೆ ಇಟ್ ವಿಲ್ ಬಿಕಮ್ 0.05. ನೆಕ್ಸ್ಟ್ rupees 75 paise. 75 paise is equals to 75 by 100 rupees. 75 by 100 rupees. See, here we have 2 zeros in the denominator, so you will put point after 2 numbers, so it will become 0.75 rupees. Next, Zero point 0.75. Next, see what we have, 3 or 0.8. Sorry, 20 paise. 20 paise. 20 paise means you can write it as 20 by 100 rupees. So here we have 2 zeros in the denominator. You will put point after 2 numbers, 1, 2. It will become 0.20. Next, D, 50 rupees 90 paise. 50 rupees 90 paise. 50 rupees means it is already in rupees. For this you have to convert into rupees. So you can directly write it as 50 rupees plus paise na ನಾವು ಏನು ಮಾಡ್ತೀವಿ ಇಲ್ಲಿ ಕನ್ವರ್ಟ್ ಮಾಡ್ತೀವಿ. We already learned 1 rupee is equal 1 paise is equals to 1 by 100 rupees. So similarly it will become 90 by 100 rupees. So this is 50. ಸಿ ಇಲ್ಲಿ 2 ಝೀರೋ ಇದೆ, 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.90. 50 ಪ್ಲಸ್ 0.90 will become 50.90 rupees. So this is the answer. If you find difficulty in addition, so you can write like 50.00 and here we have 0.90. 0 plus 0 and 0 plus 9 is 9 and 0 plus 0 is 0, 5 plus 0 is, it will become 50.90. Is this clear? So let's take equation. 725 paise. 725 paise means it is 725 by 100 rupees. So denominatorly 2 zeros there. You can put point after 2 numbers, so it will become 7.25 rupees. Is this clear? So let's take second question. Express as meters using decimals. ಇಲ್ಲಿ ಏನಾಗಿದೆ ಅಂದರೆ ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ, ನಾವು ಮೀಟರ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಲೆಟ್ಸ್ ಸಾಲ್ವ್ ಒನ್ ಬೈ ಒನ್. So we already learned the relation between meter and centimeter, that is 1 centimeter is equals to 1 by 100 meters. So we will use this relation. Second one, 15 centimeter. 15 centimeter means it will become 15 by 100 meters. So 15 ಗೆ 100 ಇಂದ ಡಿವೈಡ್ ಮಾಡಿದ್ರೆ ಸೆಂಟಿಮೀಟರಲ್ಲಿ ಇರೋದು ಇಲ್ಲಿ ಮೀಟರಿಗೆ ಚೇಂಜ್ ಆಯಿತು. ಆ ಯೂನಿಟ್ನ ನೀವು ಡಿವೈಡೆಡ್ ಬೈ 100 ಮಾಡಿದ ತಕ್ಷಣ ಯೂನಿಟ್ ಚೇಂಜ್ ಮಾಡಬೇಕು. ಸೆಂಟಿಮೀಟರ್ ಅಂತಲೇ ಬರೆದ್ರೆ
ರಾಂಗ್ ಆಗುತ್ತೆ, ಯಾಕೆಂದರೆ ಡಿವೈಡೆಡ್ ಬೈ 100 ಮಾಡಿರ್ತೀರಲ್ವಾ, ಸೊ ಯು ಹ್ಯಾವ್ ಟು ಚೇಂಜ್ ದ ಯೂನಿಟ್. ಸೊ ಹಿಯರ್ ವಿ ಹ್ಯಾವ್ 2 zeros in the denominator, so you can put point after 2 numbers. So 2 numbers ಆದಮೇಲೆ ಪಾಯಿಂಟ್ ಇಟ್ಟರೆ ಏನಾಗುತ್ತೆ, 0.15 meters. ನೆಕ್ಸ್ಟ್ B 6 centimeter. 6 centimeter, so it will become 6 by 100 meter. 6 by 100 ಅಂದರೆ ಡಿನಾಮಿನೇಟರ್ಸ್ ಅಲ್ಲಿ 2 zeros ಇದೆ, ಸೊ 2 numbers ಆದಮೇಲೆ ಪಾಯಿಂಟ್ ಇಡಬೇಕು, ಬಟ್ ಇಲ್ಲಿ ಒಂದೇ ನಂಬರ್ ಇದೆ, ಸೊ ವಿ ವಿಲ್ ಆ್ಯಡ್ 1 more zero, it will become 0.06 meters. Is it clear? So let's take C 2 meter 45 centimeter. 2 meter 45 centimeter. So what you will do? It is already in meters, so you will keep remain like that. ಇಲ್ಲಿ ಸೆಂಟಿಮೀಟರ್ ಇಲ್ಲಿರೋದು ಮಾತ್ರ ಮೀಟರ್ಸ್ಗೆ ಕನ್ವರ್ಟ್ ಮಾಡ್ತೀವಿ. 45 by 100. ಈಗ ಇದು ಮೀಟರಿಗೆ ಕನ್ವರ್ಟ್ ಆಯಿತು, 2 ಮೀಟರ್ಸಲ್ಲಿ ಬಂತು. 2 ಮೀಟರ್ ಪ್ಲಸ್ 2 zeros ಇದೆ, 2 numbers ಆದಮೇಲೆ ಪಾಯಿಂಟ್ ಇಡ್ತೀವಿ, ಇಟ್ ವಿಲ್ ಬಿಕಮ್ 0.45 ಮೀಟರ್. ಅಡಿಷನ್ ಡೈರೆಕ್ಟಾಗಿ ಮಾಡೋದು ನೋಡ್ಕೊಳ್ಳಿ, ಇಲ್ಲಿ 2 ಇದೆ, ಇದು ಪಾಯಿಂಟ್ ಆದಮೇಲೆ 45 ಇದೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ 2.45 meter. Next we have D, that is 9 meter 7 centimeter. 9 meter 7 centimeter. So here also it is in meter, it is in centimeter, so we will keep meter as it is and we will convert this as meters. 7 by 10 meters. 9 meter and 7 by 10 will become 0.7. 0.7 meter. 9 plus 0.7 will become 9.7 meters. So answer is 9.7 meter. Addition 9 ide plus 0.7 ide, it will become 9.7. So you can take equation as homework, so it will become 4.9 meters is the answer. Let's take third question. Express as centimeter using decimals. Previous second question ಅಲ್ಲಿ ಕೂಡ ಸೆಂಟಿಮೀಟರ್ ಅಲ್ಲೇ, ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟು ಮೀಟರ್ಸ್ ಅಲ್ಲಿ ಕೇಳಿದ್ರು, ಇಲ್ಲೇನಾಗಿದೆ ಮಿಲಿಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಸೆಂಟಿಮೀಟರ್, ಸೊ ದಟ್ ವಿ ಹ್ಯಾವ್ ಟು ರೈಟ್ ದ ರಿಲೇಷನ್ ಬಿಟ್ವೀನ್ millimeter and centimeter. So we know the relation, that is 1 millimeter is equals to 1 by 10 centimeter. ಈ ಥರದ ಪ್ರಾಬ್ಲಮ್ಸ್ನ ನೀವು ಎಕ್ಸಸೈಸ್ 8.1 ಅಲ್ಲೇ ಸಾಲ್ವ್ ಮಾಡಿದ್ದೀರಿ, ಸೊ ಅದನ್ನ ನೋಡಿದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಒಂದೆರಡು ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಈ ಥರ ಪ್ರಾಬ್ಲಮ್ಸ್ ಆಲ್ರೆಡಿ ನೀವು ಯಾವ ಎಕ್ಸಸೈಸಲ್ಲಿ ಸಾಲ್ವ್ ಮಾಡಿದ್ದೀರಾ ಅಂದರೆ ಎಕ್ಸಸೈಸ್ 8.1 ಸಿಕ್ಸ್ತ್ ಮೈನ್ ಫುಲ್ಲು ಅದೇ ಇರೋದು, ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡೋದು. ಸೊ ಯು ಕ್ಯಾನ್ ರೆಫರ್ ದಟ್. ಸೊ 5 millimeter ಪ್ರಾಬ್ಲಮ್ ಕೂಡ ಮಾಡಿಸಿದ್ದೀವಿ ನಾವು, ಸೊ ಯು ಕ್ಯಾನ್ ರೆಫರ್ ದಟ್ ಆ್ಯಂಡ್ ಐ ಟೇಕ್ ಸಿ ಕ್ವೆಶನ್, ದಟ್ ಈಸ್ ಎ ಆ್ಯಂಡ್ ಬಿನ ಹೋಮ್ವರ್ಕಿಂಗ್ ಮಾಡ್ಕೊಳ್ಳಿ. ಸೊ ಐ ಟೇಕ್ ಸಿ ಇಸ್ 164 millimeter. 164 millimeter. ಸೊ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 10. 164 ಡಿವೈಡೆಡ್ ಬೈ 10. ಒಂದು 0 ಇದೆ, ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಟ್ ವಿಲ್ ಬಿಕಮ್ 16.4 ಮೀಟರ್ ಈಸ್ ದ 16.4 centimeter is the answer. Let's take D. 9 centimeter and 8 millimeter. It is already in centimeter, so that you have to convert this in
centimeter. 8 by 10 centimeter. 9 centimeter plus 8 by 10 andre it will become 0.8 centimeter. 9 plus 0.8 will become 9.8 centimeter. So it is the answer, 9.8 centimeter. You can take A, B and E as homework. Let's discuss fourth question, that is express as kilometer using decimals. Meters ಇಂದ ಕಿಲೋಮೀಟರ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಲೆಟ್ ಅಸ್ ಲರ್ನ್ ದ ಕನ್ವರ್ಷನ್ ಬಿಟ್ವೀನ್ ಕಿಲೋಮೀಟರ್ಸ್ ಆ್ಯಂಡ್ ಮೀಟರ್. ನಾವು ಕೆ ಜಿಯಿಂದ ಗ್ರಾಮ್ಸಿಗೆ ಕನ್ವರ್ಷನ್ ನೋಡಿದ್ವಿ, ಕಿಲೋಗ್ರಾಮಿಂದ ಗ್ರಾಮಿಗೆ. ಬೋತ್ ಆರ್ ಸಿಮಿಲರ್. ಕಿಲೋಗ್ರಾಮಿಂದ ಗ್ರಾಮಿಗೆ ಕನ್ವರ್ಟ್ ಮಾಡಬೇಕಾದ್ರೆ 1/1000 ಮಾಡ್ತೀವಿ ಅಲ್ವಾ, ಅದೇ ಥರನೇ ಇಲ್ಲೂ ಕೂಡ 1 kg 1 kilometers 1 kilometers is equals to 1/1000 meter. ಸೊ ಈ ರಿಲೇಷನ್ ಗೊತ್ತಿದ್ರೆ ನಾವು ಈಸಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ 8 ಮೀಟರ್ ಅಂದರೆ 4A 8 ಮೀಟರ್ ಏನು ಮಾಡಬೇಕು, ಕಿಲೋಮೀಟರಿಗೆ ಮಾಡಬೇಕು ಅಂದರೆ ಈ ರಿಲೇಷನ್ ಯೂಸ್ ಮಾಡ್ತೀವಿ. ಇಟ್ ವಿಲ್ ಬಿಕಮ್ 8/1000 meters. Observe, we have 3 zeros in the denominator, but we have only one number, so we will add 2 zeros. ಈಗ ನೋಡಿ 1 2 3 numbers ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.08 meters. ನೆಕ್ಸ್ಟ್ B 88 meters. 88/1000. 1000 ಅಂದರೆ 3 zeros ಇರುತ್ತೆ. 1 2 numbers ಇದೆ, ಯು ಕ್ಯಾನ್ ಆ್ಯಡ್ 1 0. ಸೊ ಈಗ 3 numbers ಆದಮೇಲೆ ಪಾಯಿಂಟ್ ಆಯಿತು. 0.088 meters. ನೆಕ್ಸ್ಟ್ C 888 meters. ಸೊ 888 divided by 1000. ಸೊ ಇಲ್ಲಿ 3 zeros ಇದೆ, ಏನು ಮಾಡಬೇಕು, 3 numbers ಆದಮೇಲೆ ಪಾಯಿಂಟ್ ಇಡಬೇಕು. It will become 0.88 meters. It will become 0.88 meters. Next, last question, that is 70 kilometers and 5 meters. 70 kilometers, it is already in kilometers alide. ಈ 5 ಮೀಟರ್ನ ಮಾತ್ರ ಕನ್ವರ್ಟ್ ಮಾಡ್ತೀನಿ. 70 kilometers we will write it as it is, and 5 ಮೀಟರ್ ಅಂದರೆ 5/1000 meters. ಸಾರಿ, ಏನಿತ್ತೇಳಿ ಎಕ್ಸ್ಪ್ರೆಸ್ ಆ್ಯಸ್ ಕಿಲೋಮೀಟರ್ ಅಂತ ಇತ್ತಲ್ವಾ. ಸೊ ಇಲ್ಲಿ ಮೀಟರ್ ಇರೋದೆಲ್ಲ ಏನು ಕಿಲೋಮೀಟರ್ಸ್ ಆಗುತ್ತೆ. ಸೊ ಯೂನಿಟ್ಸ್ ತುಂಬ ಇಂಪಾರ್ಟೆಂಟು ನೋಡಿರಿ. ಎರಡೂ ಕಡೆನೂ ಮೀಟರ್ಸ್ ಇರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನಂಬರ್ಸ್ ಚೇಂಜ್ ಆಗಿದೆ ಅಲ್ವಾ. ಸೊ ಯೂನಿಟ್ಸ್ ಕೂಡ ಚೇಂಜ್ ಆಗಬೇಕು. ಯುವರ್ ಕಿಲೋಮೀಟರ್, ಯುವರ್ ಆಲ್ಸೋ ಇಟ್ ಈಸ್ ಇನ್ ಕಿಲೋಮೀಟರ್. ಸೊ ಇಟ್ ವಿಲ್ ಬಿಕಮ್ kilometers. So it is kilometer. 70 kilometer plus 3 zeros ಇದೆ. 3 numbers ಆದಮೇಲೆ ಪಾಯಿಂಟ್ ತಗೊಳ್ತೀವಿ. ಇಟ್ ವಿಲ್ ಬಿಕಮ್ 0.05 kilometer. So final answer is 70.005. So it should be in kilometers only. 70.005 kilometers. Is this clear? So ಈ ಥರ ಯೂನಿಟ್ಸ್ ಬರೀಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಇರಿ. Thank you students. Let's discuss remaining problem in the next class. Thank you.